ನಿಮ್ಗೆ ನಿಮ್ ಜೀವನದಲ್ಲಿ ಯಾವಾಗ್ಲಾದ್ರೂ ನಿಮ್ಮನ್ನ ಯಾರು ಗಮನಿಸ್ತಾನೆ ಇಲ್ಲ ಅಂತ ಅನ್ಸಿದ್ಯಾ? ನಿಮ್ಮ ಮನೆ ತುಂಬಾ ಜನ ಇದ್ರು ಕೂಡ ನೀವು ಯಾರಿಗೂ ಕಾಣ್ತಾನೆ ಇಲ್ವಲ್ಲ ಅಂತ ಅನ್ಸಿದ್ಯಾ? ನಿಮ್ಮ ಮನೆಯಲ್ಲಿ ಸಾಕಷ್ಟು ಜನರಿದ್ರೆ ಅವರೆಲ್ಲರ ಒಂದು ಭಾವನೆಗಳಿಗೆ ನೀವು ಸ್ಪಂದಿಸ್ತಾ ಇದ್ರೆ, ಆದ್ರೆ ನಿಮ್ಮ ಒಂದು ಭಾವನೆಗಳಿಗೆ ಯಾರು ಸ್ಪಂದಿಸ್ತಾನೆ ಇಲ್ವಲ್ಲ ಅಂತ ಅನ್ಸಿದ್ಯಾ? ಸೊ ಈ ರೀತಿ ಎಲ್ಲ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ನೀವು ಸರಿಯಾದ ವಿಡಿಯೋನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ರ್ಯಾಂಡಮ್ ಆಗಿ ನೀವು ಈ ಒಂದು ವಿಡಿಯೋನ ನೋಡ್ತಾ ಇಲ್ಲ ಸ್ನೇಹಿತರೆ. ಒಂದು ಡಿವೈನ್ ಫೋರ್ಸ್ ನಿಮ್ಗೆ ಈ ಒಂದು ವಿಡಿಯೋನ ನೋಡುವ ರೀತಿನಲ್ಲಿ ಮಾಡಿದೆ. ಈ ವಿಡಿಯೋ ಪೂರ್ತಿ ನೀವು ಮನ್ಸಿಟ್ಟು ನೋಡಿದ್ದೆ ಆದ್ರೆ ವಿಡಿಯೋ ಕೊನೆಯ ಹಂತದಲ್ಲಿ ನೀವು ಇಷ್ಟು ವರ್ಷಗಳು ಏನೆಲ್ಲ ನೀವು ಮೌನವಾಗಿ ಅನುಭವಿಸಿದ್ರಿ, ಅದಕ್ಕೆ ಏನು ಪದಗಳೇ ಇಲ್ವಲ್ಲ, ಯಾರಿಗೆ ಯಾವ ರೀತಿ ಅರ್ಥ ಮಾಡಿಸೋದು ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ, ನಿಮ್ಮ ಎಲ್ಲಾ ಈ ಗೊಂದಲಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಒಂದು ಅರ್ಥ ಸಿಗುತ್ತೆ, ಪದಗಳು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್. ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ನಾವು ನಾರ್ಸಿಸಿಸಂ ಅಂತ ಅಂದ್ರೆ ಏನು, ಇದರಿಂದ ಯಾವ ರೀತಿ ಮಾನಸಿಕವಾದ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಜೊತೆಗೆ ಈ ಒಂದು ಮನೋವಿಜ್ಞಾನ ಅಂತ ಅಂದ್ರೆ ಏನು, ಇವತ್ತಿನ ಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಹ ಮನೋವಿಜ್ಞಾನ ಅಧ್ಯಯನ ಮಾಡುವುದು ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಂಡಿದೀವಿ. ಜೊತೆಗೆ ಸ್ಕೇಪ್ ಕೋಟ್ ಚೈಲ್ಡ್ ಅಂತ ಅಂದ್ರೆ ಯಾರು, ಗೋಲ್ಡನ್ ಚೈಲ್ಡ್ ಅಂತ ಅಂದ್ರೆ ಯಾರು, ಈ ರೀತಿ ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ಈ ಒಂದು ನಾರ್ಸಿಸಿಸಂ ರಿಕವರಿ ಈ ಒಂದು ಸೀರೀಸ್ ನಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ, ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಸ್ನೇಹಿತರೆ. ಇವತ್ತಿನ ವಿಡಿಯೋನಲ್ಲಿ ಇನ್ವಿಸಿಬಲ್ ಚೈಲ್ಡ್ ಅಂತ ಅಂದ್ರೆ ಯಾರು, ಇದರಿಂದ ಯಾವ ರೀತಿ ಒಂದು ಪರಿಣಾಮಗಳು ಬೀರುತ್ತೆ ಅಂತಂದ್ರೆ, ಈ ಒಂದು ಕುಟುಂಬದಲ್ಲಿ ಇನ್ವಿಸಿಬಲ್ ಚೈಲ್ಡ್ ಈ ಒಂದು ಪಾತ್ರ, ಕಾಣದ ಮಗು ಈ ಒಂದು ಪಾತ್ರ ಯಾವ ರೀತಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ರೀತಿ ಪಾತ್ರ ಸೃಷ್ಟಿಯಾದಾಗ ಆ ಮಗುಗೆ ಯಾವ ರೀತಿ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಯಾಕೆ ಈ ರೀತಿ ಸೃಷ್ಟಿ ಆಗುತ್ತೆ, ಇನ್ವಿಸಿಬಲ್ ಚೈಲ್ಡ್ ಯಾಕೆ ಸೃಷ್ಟಿ ಆಗ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬಹುದು. ನೀವೇನಾದ್ರೂ ಈ ಒಂದು ಇನ್ವಿಸಿಬಲ್ ಚೈಲ್ಡ್ ಆಗಿದ್ರೆ ಅಥವಾ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಇನ್ವಿಸಿಬಲ್ ಚೈಲ್ಡ್ ಇದ್ರೆ ಅವ್ರಿಗೆ ಯಾವ ರೀತಿ ಈ ಒಂದು ಹೀಲಿಂಗ್ ಜರ್ನಿ ಮಾಡ್ಕೊಳ್ಬಹುದು, ಜೊತೆಗೆ ಯಾವ ರೀತಿ ರಿಕವರ್ ಆಗಬಹುದು, ಮಾನಸಿಕ ಸಮಸ್ಯೆಗಳಿಂದ ಯಾವ ರೀತಿ ಹೊರಗೆ ಬರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ವಾಟ್ ಈಸ್ ಇನ್ವಿಸಿಬಲ್ ಚೈಲ್ಡ್ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಕಾಣದ ಮಕ್ಕಳು ಅಥವಾ ಇನ್ವಿಸಿಬಲ್ ಚೈಲ್ಡ್ ಯಾವಾಗ್ಲೂ ಶಾಂತವಾಗಿ ಇರ್ತಾರೆ ಸ್ನೇಹಿತರೆ. ಅಂದ್ರೆ ಇವರನ್ನ ಯಾರು ಕೂಡ ಜಾಸ್ತಿ ಗಮನಿಸೋದೇ ಇಲ್ಲ. ಅಂದ್ರೆ ಇವರ ಪಾಡಿಗೆ ಇವರ ಒಂದು ಕೆಲ್ಸನ ಮಾಡ್ತಾ ಇರ್ತಾರೆ. ಯಾರಿಗೂ ಕೂಡ ಇವರು ತೊಂದರೆ ಕೊಡೋದಿಲ್ಲ, ಮತ್ತೆ ಇವ್ರಿಗೂ ಕೂಡ ಹೆಚ್ಚಾಗಿ ಯಾರು ತೊಂದರೆ ಕೊಡೋದಕ್ಕೆ ಬರೋದಿಲ್ಲ. ಜೊತೆಗೆ ಇವ್ರಿಗೆ ಹೆಚ್ಚಾಗಿ ಗಮನ ಕೂಡ ಯಾರು ಕೊಡೋದಿಲ್ಲ. ಅಂತಂದ್ರೆ ಇವ್ರಿಗೆ ಜಾಸ್ತಿ ಪ್ರೀತಿ, ಗಮನ, ಕಾಳಜಿ ಯಾರು ಕೊಡೋದಿಲ್ಲ. ಅಂತಂದ್ರೆ ಈ ಒಂದು ಮಕ್ಕಳಿಗೆ ಏನೂನು ಕೊಡ್ದಿರ ಬೆಳೆಸ್ತಾರ ಅಥವಾ ಏನು ಕೊಡಿಸ್ದೆ, ಊಟ ತಿಂಡಿ ಬಟ್ಟೆ ನೀರು ನೆರಳು ಆಶ್ರಯ ಕೊಡದೆ ಬೆಳೆಸ್ತಾರ ಅಂತ ಅಂದ್ರೆ ಅಲ್ಲ, ಅದು ಆ ರೀತಿ ಅಲ್ಲ ಸ್ನೇಹಿತರೆ. ಇವ್ರಿಗೆ ಬೇಕಾದಂತಹ ಗಮನ, ಇವರಿಗೆ ಬೇಕಾದಂತಹ ಸಮಯ, ಇವರಿಗೆ ಬೇಕಾದಂತಹ ಭಾವನಾತ್ಮಕ ಒಂದು ಏನು ಸನ್ನಿವೇಶಗಳು ಅಥವಾ ಭಾವನೆಗಳನ್ನ ಇವರ ಮುಂದೆ ವ್ಯಕ್ತಪಡಿಸುವಂಥದ್ದು, ಇವರ ಭಾವನೆಗಳನ್ನ ಸ್ವೀಕಾರ ಮಾಡುವಂಥದ್ದು ಆ ರೀತಿ ಒಂದು ನಡೆಯೋದಿಲ್ಲ. ಬೇರೆಯವರು ಅವರ ಒಂದು ಮಾನಸಿಕ ಸಮಸ್ಯೆಗಳನ್ನ ಇಂಥವರ ಬಳಿ ಹೇಳ್ಕೊಳ್ತಾರೆ, ಆದ್ರೆ ಇವರ ಒಂದು ಮಾನಸಿಕ ಸಮಸ್ಯೆಗಳನ್ನ ಅವರ ಬಳಿ ಹೇಳ್ಕೊಳ್ಳೋದಕ್ಕೆ, ಬೇರೆಯವರ ಬಳಿ ಹೇಳ್ಕೊಳ್ಳೋದಕ್ಕೆ ಈ ಒಂದು ಮಕ್ಕಳ ಹತ್ರ ಸಾಧ್ಯ ಆಗೋದಿಲ್ಲ. ಯಾರು ಇವರನ್ನ ಕೇಳೋದು ಇಲ್ಲ. ಇವ್ರ ಪಾಡಿಗೆ ಇವ್ರ ಕೆಲಸ ಮಾಡ್ಕೊಂಡು ಶಾಂತವಾಗಿ ಇರ್ತಾರೆ. ಸೊ ಇದ್ರ ಜೊತೆಗೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಇವ್ರಿಗೆ ನಿಜವಾದ ಗಮನ, ಪ್ರೀತಿ, ಕಾಳಜಿ ಸಿಗೋದೇ ಇಲ್ಲ. ಅಂತಂದ್ರೆ ಇಲ್ಲಿ ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ನಾವು ನೋಡ್ಬಾರ್ದು. ಅಂದ್ರೆ ಇವ್ರಿಗೆ ಹೆಚ್ಚು ಏನು ದುಡ್ಡನ್ನ ಖರ್ಚು ಮಾಡುವಂತದ್ದಾಗ್ಲಿ ಅಥವಾ ಇವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಸೋಂಥದ್ದಾಗ್ಲಿ ಅಷ್ಟೇ ಒಂದು ಸೀಮಿತ ಆಗ್ಬಾರ್ದು. ಅದೆಲ್ಲವೂ ಆಗುವುದರ ಜೊತೆಗೆ ಇವ್ರಿಗೆ ಒಂದು ನಿಜವಾದ ಪ್ರೀತಿ, ಗಮನ, ಇವರ ಮೇಲೆ ಒಂದು ಕಾಳಜಿ, ಇವರ ಭಾವನೆಗಳಿಗೆ ಸ್ಪಂದಿಸುವಂತದ್ದು ಇದು ನಡೆಯೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪೋಷಕರು ಇವರನ್ನ ಹೊಗಳೋದು ಇಲ್ಲ, ಮತ್ತೆ ಟೀಕಿಸೋದು ಇಲ್ಲ. ಅಂದ್ರೆ ಇವರಿಗೆ ಜಾಸ್ತಿ ಹೊಗಳೋದು ಇಲ್ಲ, ಟೀಕೆಯನ್ನು ಕೂಡ ಮಾಡೋದಿಲ್ಲ. ಹಿಂದಿನ ಸಂಚಿಕೆನಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಗೋಲ್ಡನ್ ಚೈಲ್ಡ್ ಮತ್ತೆ ಈ ಒಂದು ಸ್ಕೇಪ್ ಕೋಟ್ ಚೈಲ್ಡ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಅದನ್ನ ನೀವು ನೋಡಿಲ್ಲ ಅಂತಂದ್ರೆ ನೋಡಿ. ಆದ್ರೆ ಈ ಒಂದು ಗೋಲ್ಡನ್ ಚೈಲ್ಡ್ ಹಾಗೂ ಇನ್ವಿಸಿಬಲ್ ಚೈಲ್ಡ್ ಗಿಂತ ಸ್ವಲ್ಪ ವಿಭಿನ್ನವಾಗಿ ಇರ್ತಾರೆ ಈ ಒಂದು ಇನ್ವಿಸಿಬಲ್ ಚೈಲ್ಡ್. ಅಂದ್ರೆ ಇವ್ರಿಗೆ ಟೀಕೆನು ಮಾಡಲ್ಲ ಅಥವಾ ಹೊಗಳೋದು ಇಲ್ಲ, ಬ್ಲೇಮ್ ಕೂಡ ಮಾಡಲ್ಲ ಅಥವಾ ಪ್ರೇಸ್ ಕೂಡ ಮಾಡಲ್ಲ ಅಂತ ಅನ್ಬಿಟ್ಟು ಆಯ್ತಾ. ಸೊ ಇವಾಗ ನಿಮ್ಗೆ ಸೂಕ್ಷ್ಮವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ವಿಸಿಬಲ್ ಚೈಲ್ಡ್ ಅಂತ ಅಂದ್ರೆ ಏನು ಅಂತ ಅನ್ಬಿಟ್ಟು. ಇದ್ರ ಜೊತೆಗೆ ಇವರು ಗೌಪ್ಯವಾಗಿ ಇರ್ತಾರೆ. ಅಂತಂದ್ರೆ ಇವ್ರು ಯಾರ ಜೊತೆನೂ ಮಾತಾಡಲ್ಲ. ಇವನ್ನ ಇವರು ಶಾಲೆಗಳಲ್ಲೂ ಅಷ್ಟೇ ಅಥವಾ ಕಾಲೇಜ್ಗಳಲ್ಲಿ ಅಷ್ಟೇ ಯಾರ ಜೊತೆನೂ ಮಾತಾಡೋದಿಲ್ಲ. ಇವರು ಸುಮ್ಮನೆ ಇರ್ತಾರೆ ಅವ್ರ ಪಾಡಿಗೆ. ಅವರು ಏನು ಒಂದು ಕಮ್ಯುನಿಕೇಶನ್ ಕೂಡ ಇವ್ರಿಗೆ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ರೀತಿ ಒಂದು ಗೌಪ್ಯವಾಗಿ ಇದ್ರೂ ಇಲ್ದೇ ಇರೋ ರೀತಿ ಇದ್ದು ಬಿಡ್ತಾರೆ ಈ ಒಂದು ಇನ್ವಿಸಿಬಲ್ ಚೈಲ್ಡ್ ಅಥವಾ ಕಾಣದ ಮಕ್ಕಳು. ಆಯ್ತಾ, ಈಗ ಸೂಕ್ಷ್ಮವಾಗಿ ನಿಮ್ಗೆ ಗೊತ್ತಾಗಿದೆ ಇನ್ವಿಸಿಬಲ್ ಚೈಲ್ಡ್ ಅಂದ್ರೆ ಏನು ಅಂತ.
ಈಗ ಯಾಕೆ ಈ ಒಂದು ರೋಲ್ ಅಥವಾ ಈ ಒಂದು ಪಾತ್ರ ಸೃಷ್ಟಿ ಆಗುತ್ತೆ ಈ ಒಂದು ಕುಟುಂಬಗಳಲ್ಲಿ, ಇನ್ವಿಸಿಬಲ್ ಚೈಲ್ಡ್ ಅನ್ನುವಂತಹ ಪಾತ್ರ ಯಾಕೆ ಸೃಷ್ಟಿ ಆಗುತ್ತೆ, ವೈ ಡಸ್ ದಿಸ್ ರೋಲ್ ಹ್ಯಾಪನ್ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇನ್ ನಾರ್ಸಿಸಿಸ್ಟಿಕ್ ಫ್ಯಾಮಿಲೀಸ್ ದ ಪೇರೆಂಟ್ ನೀಡ್ಸ್ ಕಂಟ್ರೋಲ್. ಈ ಒಂದು ಮಕ್ಕಳ ಮೇಲೆ ಹಿಡಿತನ ಸಾಧಿಸ್ಬೇಕಂತ ಈ ಒಂದು ಪೇರೆಂಟ್ಸ್ಗಳು ಯೋಚನೆ ಮಾಡ್ತಾ ಇರ್ತಾರೆ, ಅದೇ ರೀತಿ ನಡ್ಕೊಳ್ತಾ ಇರ್ತಾರೆ. ಏನು ಒಂದು ಹಿಡಿತವನ್ನ ಸಾಧಿಸುವ ರೀತಿಯಲ್ಲಿ ಅವರ ಒಂದು ವರ್ತನೆಗಳು ಇರುತ್ತೆ. ಸಮ್ ಚಿಲ್ಡ್ರನ್ ಆರ್ ಚೋಸನ್ ಆಸ್ ಫೇವ್ರೆಟ್ ಆರ್ ಸ್ಕೇಪ್ ಕೋಟ್ಸ್. ಅಂದ್ರೆ ಕೆಲವೊಂದು ಮಕ್ಕಳು ಫೇವ್ರೆಟ್ ಅಂತ ಚೂಸ್ ಮಾಡ್ತಾರೆ, ಕೆಲವೊಬ್ಬರನ್ನ ಸ್ಕೇಪ್ ಕೋಟ್ಸ್ ಅಂತ ಚೂಸ್ ಮಾಡ್ತಾರೆ. ಅಂತಂದ್ರೆ ಇಲ್ಲಿ ನಾನೇನು ಟರ್ಮ್ಸ್ ಯೂಸ್ ಮಾಡ್ತಾ ಇದ್ದೀನಲ್ವಾ, ಅದೆಲ್ಲವರು ಆ ಎಲ್ಲ ಟರ್ಮ್ಸ್ ಗಳು ಕೂಡ ಎಲ್ಲರ ಮನೆಗಳಲ್ಲಿ ಎಲ್ಲ ಪೇರೆಂಟ್ಸ್ಗೆ ಈ ಒಂದು ಟೆಕ್ನಿಕಲ್ ಭಾಷೆಗಳು ಗೊತ್ತಿರಲ್ಲ, ಆಯ್ತಾ. ಇದು ಒಂದು ಸೈನ್ಸ್ ಅಥವಾ ವಿಜ್ಞಾನ, ಇದು ಈ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಇದು ವರ್ಕ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಪೇರೆಂಟ್ಸ್ ಅಥವಾ ಪೋಷಕರು ಕೆಲವು ಮಕ್ಕಳನ್ನ ಸ್ಕೇಪ್ ಕೋಟ್ಸ್ ಆಗಿ ತಯಾರು ಮಾಡ್ತಾರೆ, ಕೆಲವು ಮಕ್ಕಳನ್ನ ಗೋಲ್ಡನ್ ಚೈಲ್ಡ್ ಅಥವಾ ಫೇವ್ರೆಟ್ ಚೈಲ್ಡ್ ಆಗಿ ತಯಾರು ಮಾಡ್ತಾರೆ, ಇನ್ನು ಕೆಲವು ಮಕ್ಕಳನ್ನ ಇನ್ವಿಸಿಬಲ್ ಅಂತಂದ್ರೆ ಅವರ ಕಡೆ ಗಮನನೇ ಕೊಡೋದಿಲ್ಲ. ಆವಾಗ ಏನಾಗುತ್ತೆ, ಈ ಒಂದು ಇನ್ವಿಸಿಬಲ್ ಚೈಲ್ಡ್ ಸೃಷ್ಟಿ ಆಗ್ತಾರೆ. ಅದರ್ಸ್ ಆರ್ ಪುಶ್ಡ್ ಅಸೈಡ್ ಬಿಕಾಸ್ ದೇ ಡೋಂಟ್ ಸರ್ವ್ ದ ಪೇರೆಂಟ್ಸ್ ಈಗೋ. ಅಂತಂದ್ರೆ ಈ ಒಂದು ಸುಮಾರು ಒಂದ್ 2-3 ಜನ ಅಥವಾ 4 ಮಕ್ಕಳು ಇದ್ರೆ ಒಂದು ಪೇರೆಂಟ್ಸ್ಗೆ, ಕೆಲವರನ್ನ ಅಂದ್ರೆ ಒಂದು ಮಗುನ ಏನು ಸ್ಕೇಪ್ ಕೋಟ್ ಅಥವಾ ಇನ್ನೊಂದು ಮಗುನ ಈ ಒಂದು ಗೋಲ್ಡನ್ ಚೈಲ್ಡ್ ಮಾಡ್ತಾರೆ. ಅದನ್ನ ಬಿಟ್ಟು ಇನ್ನ ಅದರ್ಸ್ ಬೇರೆಯವ್ರು ಇರ್ತಾರಲ್ಲ, ಆ ಮಕ್ಕಳು ಏನಾಗ್ತಾರೆ, ಅವರನ್ನ ಸೈಡ್ಗೆ ಇಟ್ಬಿಡ್ತಾರೆ, ಜಾಸ್ತಿ ಅವ್ರ ಕಡೆ ಗಮನನೇ ಕೊಡೋದಿಲ್ಲ. ಈ ಒಂದು ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಅಥವಾ ಇಬ್ರು ಬೆಳೆಸ್ತಾ ಇದ್ರೆ ತಂದೆ ತಾಯಿ, ಅಥವಾ ಬರೀ ಸಿಂಗಲ್ ಪೇರೆಂಟ್ ಅಥವಾ ತಾಯಿ ಒಬ್ರು ಬೆಳೆಸ್ತಾ ಇದ್ರೆ ಮಕ್ಕಳನ್ನ, ಈ ಒಂದು ತಾಯಿಗೆ ಇದು ಅಪ್ಲೈ ಆಗತ್ತೆ. ಸೊ ಅವ್ರದ್ದು ಕೂಡ ತಪ್ಪಂತ ಹೇಳಕ್ಕಾಗಲ್ಲ, ಅವರು ಯಾರ್ದು ತಾಯಿದು ಕೂಡ ತಪ್ಪಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ಕೂಡ ಅವರ ಜನರೇಷನ್ ಟ್ರಾಮಾ ಆಗಿರುತ್ತೆ. ಅವರ ತಂದೆ ತಾಯಿ ಬೆಳೆಸಿದ ರೀತಿ ಅವರು ಕೂಡ ತಾಯಿ ಇಲ್ದಿರ ಬೆಳೆದಂತವರು ಆಗಿರಬಹುದು. ಈ ರೀತಿ ಅವ್ರಿಗೆ ನಿಜವಾಗ್ಲೂ ತಾಯಿ ಪ್ರೀತಿ ಕೊಡುವಂತಹ ಒಂದು ಕೇಪಬಿಲಿಟಿ ಇರೋದಿಲ್ಲ. ಅವಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಈಗ ಸದ್ಯಕ್ಕೆ ಇನ್ವಿಸಿಬಲ್ ಚೈಲ್ಡ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇವಾಗ ಏನು, ಅವರು ಅದರ್ಸ್ ಆರ್ ಪುಶ್ಡ್, ಇಂತಹ ಮಕ್ಳನ್ನ ಏನ್ ಮಾಡ್ತಾರೆ, ಸೈಡ್ಗೆ ಸರಿಸ್ಬಿಡ್ತಾರೆ. ಏನಕ್ಕೆ ಸೈಡ್ಗೆ ಸರಿಸ್ತಾರೆ ಅಂದ್ರೆ ದೇ ಡೋಂಟ್ ಸರ್ವ್ ದ ಪೇರೆಂಟ್ಸ್ ಈಗೋ. ಈ ಒಂದು ಈಗೋ ಅನ್ನೋದಿರುತ್ತಲ್ವಾ, ಅಂದ್ರೆ ಹಠ ಸಾಧಿಸುವಂಥದ್ದು ಅಥವಾ ಅಧಿಕಾರ ಚಲಾಯಿಸುವಂತಹ ಒಂದು ಗುಣ, ನಾನು ಹೇಳಿದ್ದೆ ಆಗ್ಬೇಕು ಅನ್ನುವಂತಹ ಒಂದು ಪೋಷಕರು ಇರ್ತಾರಲ್ವಾ, ಅಂದ್ರೆ ನನ್ನ ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕು ಮಕ್ಕಳನ್ನ, ಆ ರೀತಿ ಪೋಷಕರು ಏನ್ ಮಾಡ್ತಾರೆ, ಅವರ ಒಂದು ಈಗೋಗೆ, ಅಂದ್ರೆ ಇವಾಗ ಮಗು ಏನೋ ಒಂದು ಹಠ ಮಾಡಿದ್ರೆ ಅವಾಗ ಏನಾಗುತ್ತೆ, ಪೇರೆಂಟ್ಸ್ಗೆ ಇಲ್ಲ ಹೀಗ್ ಮಾಡಬಾರ್ದು, ನೀನ್ ಹೀಗೆ ಮಾಡು ಅನ್ನೋದಕ್ಕೆ ಒಂದು ಕಂಟ್ರೋಲ್ಗೆ ತಗೊಳೋದಕ್ಕೆ ಸಿಗುತ್ತೆ ಅಲ್ವಾ. ಆದ್ರೆ ಹಠ ಮಾಡಿದ್ರೆ ಅವಾಗ ಇವಾಗ ಇವ್ರಿಗೆ ಈಗೋ ಸರ್ವ್ ಆಗತ್ತೆ, ಆದ್ರೆ ಹಠನೇ ಮಾಡಿಲ್ಲ ಸುಮ್ಮನೆ ಇದ್ಬಿಟ್ರೆ ಈ ಒಂದು ಪೇರೆಂಟ್ಸ್ ನ ಅಹಂಕಾರಕ್ಕೆ ಉಪಯೋಗ ಆಗೋದಿಲ್ಲ. ಅಹಂಕಾರ ಅಂತ ಅಂದ್ರೆ ಏನಿಲ್ಲಿ, ನೀವು ಕೆಟ್ಟದಾಗಿ ಯೋಚನೆ ಮಾಡ್ಬೇಡಿ. ಇಲ್ಲಿ ಈಗೋ ಅಂತಂದ್ರೆ ಏನು, ನಾನ್ ಹೇಳಿದ್ದೆ ಸರಿ, ನಾನೇನು ತಪ್ಪು ಮಾಡೇ ಇಲ್ಲ, ನನ್ನ ಒಂದು ಏನೋ ಡಿಸಿಷನ್ಸೇ ಸರಿ, ಎಲ್ಲವೂ ನಾನು ಮಕ್ಕಳ ಒಂದು ಹಿತದೃಷ್ಟಿಯಿಂದನೇ ಮಾಡ್ತಾ ಇದ್ದೀನಿ ಅಂತ ಯಾವಾಗ ಅವರೇ ಒಂದು ನಿರ್ಧಾರಕ್ಕೆ ಪಟ್ಟು ಬಿದ್ದು ಏನು ನಿಲ್ತಾರಲ್ವಾ, ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇಂತಹ ಮಕ್ಕಳಿಂದ ಯಾವುದೇ ರೀತಿಯ ಒಂದು ಈಗೋಗೆ ಇವರು ಉಪಯೋಗಕ್ಕೆ ಬರಲ್ಲ. ಯಾಕಂದ್ರೆ ಇವ್ರೇನು ಸಿಟ್ಟುನು ಬರ್ಸಲ್ಲ. ಇಂತಹ ಮಕ್ಕಳು ಇವರ ಒಂದು ಪೋಷಕರಿಗೆ ಸಿಟ್ಟು ಬರೋ ರೀತಿನೂ ಮಾಡಲ್ಲ ಅಥವಾ ಖುಷಿ ಆಗೋ ರೀತಿನೂ ಮಾಡಲ್ಲ, ಸುಮ್ನೆ ನ್ಯೂಟ್ರಲ್ ಆಗಿ ಇದ್ಬಿಡ್ತಾರೆ, ತಟಸ್ಥವಾಗಿ ಇದ್ದು ಬಿಡ್ತಾರೆ. ಹಾಗಾಗಿ ಇವರು ಸೈಡ್ಗೆ ಇಟ್ಬಿಡ್ತಾರೆ ಇಂತಹ ಮಕ್ಕಳನ್ನ, ಯಾವುದೇ ರೀತಿ ಒಂದು ಹೊಗಳೋದಾಗ್ಲಿ ತೆಗಳೋದಾಗ್ಲಿ ಮಾಡೋದಿಲ್ಲ. ಸೊ ಆಗ ಏನಾಗುತ್ತೆ, ಇಂತಹ ಸಂದರ್ಭದಲ್ಲಿ ಈ ಒಂದು ಇನ್ವಿಸಿಬಲ್ ಚೈಲ್ಡ್ ಆಗಿ ಬೆಳಿತಾರೆ, ಈ ಒಂದು ಕಾಣದ ಮಕ್ಕಳ ರೀತಿಯಲ್ಲಿ ಇವರು ಬೆಳೀತಾ ಹೋಗ್ತಾರೆ. ಸೊ ಈಗ ನಾವು ಯಾಕೆ ಸೃಷ್ಟಿ ಆಗ್ತಾರೆ ಈ ಒಂದು ಇನ್ವಿಸಿಬಲ್ ಚೈಲ್ಡ್ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ. ಇದರ ಜೊತೆಗೆ ನೆಕ್ಸ್ಟ್ ಟಾಪಿಕ್ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ ಸೈಕಾಲಜಿಕಲ್ ಎಫೆಕ್ಟ್ಸ್. ಯಾವ ರೀತಿ ಈ ಒಂದು ಪಾತ್ರ ಸೃಷ್ಟಿ ಆಗೋದ್ರಿಂದ ಮಾನಸಿಕವಾಗಿ ಯಾವ ರೀತಿ ಪರಿಣಾಮಗಳು ಬೀಳುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಏನು ಟಾಪಿಕ್. ಈ ಪರಿಣಾಮಗಳು ತುಂಬಾ ಲಾಂಗ್ ಟರ್ಮ್ ಆಗಿ ಇರುತ್ತೆ ಸ್ನೇಹಿತರೆ. ಎಷ್ಟೋ ವರ್ಷಗಳಾದ್ರೂ ಕೂಡ ಈ ಒಂದು ಮಾನಸಿಕ ಒಂದು ಪರಿಣಾಮ ಈ ಒಂದು ಮಗು ಮೇಲೆ ಬೀರುತ್ತೆ. ಅಂದ್ರೆ ಮಗು ದೊಡ್ಡವರಾದ್ಮೇಲೂ ಕೂಡ, ಅಂದ್ರೆ ಇಲ್ಲಿ ಏಜ್ ಲಿಮಿಟ್ ಇರೋದಿಲ್ಲ ಸ್ನೇಹಿತರೆ. ಮಗು ಅಂತ ನಾನು ಮಾತಾಡುವಾಗ ಸಣ್ಣವರೇ ಇರ್ಬೇಕು ಅಂತ ನಾವು ಭಾವಿಸಬಾರ್ದು. ಇಲ್ಲಿ ಒಂದು ಗುಣಲಕ್ಷಣಗಳನ್ನ ನಾನು ಹೇಳುವಾಗ ಪ್ರತಿಯೊಬ್ಬ ಒಂದು ವಯಸ್ಸಿನ ಜನರು ಕೂಡ ಸೇರ್ಕೊಳ್ತಾರೆ. ಇಂತಹ ಮಕ್ಕಳಲ್ಲಿ ಏನಾಗುತ್ತೆ, ದೇ ಫೀಲ್ ಅನ್ವರ್ದಿ ಆಫ್ ಲವ್. ಅಂತಂದ್ರೆ ಯಾರ ಒಂದು ಪ್ರೀತಿಗೂ ಕೂಡ ಇವರು ಅರ್ಹರಲ್ಲ ಅನ್ನುವಂತಹ ಒಂದು ಮನೋಭಾವನೆ ಸೃಷ್ಟಿ ಆಗತ್ತೆ. ಇದರ ಜೊತೆಗೆ ದೇ ಬಿಕಮ್ ಪೀಪಲ್ ಪ್ಲೀಸರ್ಸ್ ಅಫ್ರೇಡ್ ಆಫ್ ರಿಜೆಕ್ಷನ್. ಅಂತಂದ್ರೆ ಏನರ್ಥ, ಜನರಿಗೆ ಪ್ಲೀಸ್ ಮಾಡುವಂತಹ ಒಂದು ಅಭ್ಯಾಸನ ಇವರು ಬೆಳೆಸ್ಕೊಳ್ತಾರೆ. ಜೊತೆಗೆ ನಿರಾಕರಣೆಯ ಒಂದು ಆತಂಕ ಅಥವಾ ಭಯ. ಅಂತಂದ್ರೆ ಏನರ್ಥ, ಇವಾಗ ಎಲ್ಲರನ್ನ ಇವರು ಏನು ಮೆಚ್ಚಿಸ್ಬೇಕು ಅಂದ್ರೆ ಇವರು ಯಾವಾಗ್ಲೂ ಕೂಡ ಬೇರೆಯವರನ್ನ ಮೆಚ್ಚುಗೆ ಪಡಿಸೋದ್ರಲ್ಲೇ ಇವರ ಒಂದು ಕಾಲನ ಕಳೀತಾ ಇರ್ತಾರೆ.
ಅಂತಂದ್ರೆ ಬೇರೆಯವರನ್ನ ಇವರು ಸಮಾಧಾನ ಪಡಿಸುವಂತಹ ರೀತಿನಲ್ಲಿ ಇವರ ಒಂದು ಮನೋಭಾವ ಸೃಷ್ಟಿಯಾಗಿರುತ್ತೆ. ಯಾರು ಇವರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೋ, ಇವರನ್ನ ಯಾರು ತಿರಸ್ಕಾರ ಮಾಡ್ಬಿಡ್ತಾರೋ ಅನ್ನೋ ಒಂದು ಭಯದಲ್ಲೇ ಇವರು ಯಾವಾಗ್ಲೂ ಇರ್ತಾರೆ. ಅಂದ್ರೆ ಒಂದು ಸೆಲ್ಫ್ ಎಸ್ಟೀಮ್ ಕಮ್ಮಿ ಆಗ್ಬಿಡುತ್ತೆ. ನಮ್ಮ ಒಂದು ಅಭಿಪ್ರಾಯಗಳಿಗೆ ಯಾವಾಗ ಯಾರು ಗಮನ ಕೊಡೋದಿಲ್ವೋ ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಬಗ್ಗೆ ಒಂದು ಆತ್ಮಾಭಿಮಾನ ಕಮ್ಮಿ ಆಗುತ್ತೆ. ನಮ್ಮ ಬಗ್ಗೆ ಒಂದು ಸೆಲ್ಫ್ ಡೌಟ್ ಶುರು ಆದಾಗ ಏನಾಗುತ್ತೆ, ನಾವು ಬೇರೆಯವರನ್ನ ಮೆಚ್ಚುಗೆ ಪಡಿಸೋದ್ರಲ್ಲೇ ಒಂದು ಕಾಲನ ಕಳೀತಾ ಹೋಗ್ತೀವಿ. ಆಮೇಲೆ ಬೇರೆಯವ್ರು ಯಾರು ನಮ್ಮನ್ನ ತಿರಸ್ಕಾರ ಮಾಡ್ಬಿಡ್ತಾರೋ ಅನ್ನೋ ಒಂದು ಭಯದ ವಾತಾವರಣದಲ್ಲೇ ಯಾವಾಗ್ಲೂ ಕೂಡ ಇರ್ತೀವಿ. ದೇ ಮೇ ಸ್ಟ್ರಗಲ್ ವಿತ್ ಐಡೆಂಟಿಟಿ, ನಾಟ್ ನೋಯಿಂಗ್ ಹೂ ದೇ ರಿಯಲಿ ಆರ್. ಇಂತಹ ಮಕ್ಕಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಇವರ ಒಂದು ಐಡೆಂಟಿಟಿನೇ ಇವ್ರಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಇವ್ರು ಯಾರು ಅಂತ ಇವ್ರಿಗೆ ಗೊತ್ತಾಗದೇ ಇರುವಂತಹ ಒಂದು ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ ಇವ್ರ ಒಂದು ಮನಸ್ಸಲ್ಲಿ. ನಾನ್ ಯಾರು ಹಾಗಾದ್ರೆ, ನಾನ್ ಯಾರ ಪ್ರೀತಿಗೂ ಅರ್ಹ ಅಲ್ವಾ ಅನ್ನೋ ಒಂದು ರೀತಿನಲ್ಲಿ ಸೃಷ್ಟಿ ಆಗತ್ತೆ. ಜೊತೆಗೆ ಏನಾಗುತ್ತೆ, ಇವ್ರು ದೊಡ್ಡವರು ಆದ್ಮೇಲೂ ಕೂಡ ತುಂಬಾ ಒಂಟಿತನ ಇವರಲ್ಲಿ ಕಾಡುತ್ತೆ. ಜೊತೆಗೆ ಆತಂಕದಲ್ಲಿ ಇರ್ತಾರೆ. ಜೊತೆಗೆ ಸಂಬಂಧಗಳಲ್ಲಿ ಕಾಣಿಸದೇ ಇರುವಂತಹ ಒಂದು ಭಾವನೆ ಅಂತಂದ್ರೆ ಏನರ್ಥ, ಆಸ್ ಅಡಲ್ಟ್ಸ್ ದೇ ಆಫನ್ ಫೀಲ್ ಲೋನ್ಲಿ, ಒಬ್ಬಂಟಿತನ, ಜೊತೆಗೆ ಆಂಕ್ಷಿಯಸ್, ಯಾವಾಗ್ಲೂ ಒಂದು ಭಯದ ವಾತಾವರಣ, ಜೊತೆಗೆ ಇನ್ವಿಸಿಬಲ್ ಇನ್ ರಿಲೇಶನ್ಶಿಪ್ಸ್. ಅಂತಂದ್ರೆ ಯಾವುದೇ ಒಂದು ಇವರು ರಿಲೇಶನ್ಶಿಪ್ ಮಾಡ್ಕೊಂಡ್ರು ಕೂಡ, ಸ್ನೇಹಿತರ ಜೊತೆ ಆಗಿರ್ಬಹುದು, ಮತ್ತೆ ಇವ್ರು ಏನಾದ್ರು ಪ್ರೀತಿಸೋಂತದ್ದಾಗಿರ್ಬಹುದು, ಯಾವುದೇ ಒಂದು ರಿಲೇಶನ್ಶಿಪ್ ಮಾಡ್ಕೊಂಡ್ರು ಕೂಡ ಏನಾಗ್ಬಿಡುತ್ತೆ, ಇವರನ್ನೇ ಯಾರು ನೋಡ್ತಾ ಇಲ್ವಲ್ಲ, ಇವರನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನೋ ಒಂದು ರೀತಿ ಸೃಷ್ಟಿ ಆಗ್ಬಿಡುತ್ತೆ. ಅಂತಹ ಒಂದು ಜನರನ್ನೇ ಇವರು ಅಟ್ರಾಕ್ಟ್ ಮಾಡ್ತಾರೆ. ಅಂತಂದ್ರೆ ಯಾವ ಒಂದು ಮಕ್ಕಳು ಇನ್ವಿಸಿಬಲ್ ಆಗಿರ್ತಾರೆ ಅವರು ಎಂತಹ ಜನರಿಗೆ ಅಟ್ರಾಕ್ಟ್ ಆಗ್ತಾರೆ ಅಂತಂದ್ರೆ, ಯಾರಲ್ಲಿ ಅವರು ಕೂಡ ವೋಂಡ್ಸ್, ಅವರು ಕೂಡ ಒಂದು ವಿಕ್ಟಿಮ್ಸ್ ಆಗಿರ್ತಾರೆ. ಜೊತೆಗೆ ಅವರು ಕೂಡ ಒಂದು ಏನು ನಾರ್ಸಿಸಿಸಮ್ ಟ್ರೇಟ್ಸ್ ಅನ್ನ ಹೊತ್ಕೊಂಡು ಬಂದಿರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಇವರು ಅಟ್ರಾಕ್ಟ್ ಆಗ್ತಾರೆ. ಸೊ ಆಗ ಏನಾಗುತ್ತೆ, ಮತ್ತೆ ಇವರಿಗೆ ಆ ಒಂದು ಅದೇ ರೀತಿಯಾದಂತಹ ಒಂದು ಪ್ಯಾಟರ್ನ್ಸ್ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಏನ್ ಅನುಭವಿಸಿದ್ರಲ್ಲ ಅದೇ ಸೈಕಲ್ಸ್ ಎಲ್ಲ ಒಂದು ರಿಲೇಶನ್ಶಿಪ್ ಗಳಲ್ಲಿ ಇವ್ರು ಎಲ್ಲೇ ಹೋದ್ರು, ಕೆಲಸ ಮಾಡಕ್ ಹೋದ್ರು, ಅಥವಾ ಓದಕ್ಕೆ ಹೋದ್ರು, ಅಥವಾ ಪ್ರೀತಿ ಮಾಡಿದ್ರು, ಎಲ್ಲ ಕಡೆ ಇವರ ಒಂದು ಏನು ಸೈಕಲ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಏನ್ ಇವರೆಲ್ಲ ಅನುಭವಿಸಿದ್ರಲ್ವಾ ಅದೆಲ್ಲವೂ ಕೂಡ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಏನಂತೀವಿ, ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕೂಡ ಮಾನಸಿಕವಾದಂತಹ ಒಂದು ಪರಿಣಾಮಗಳು ಸ್ನೇಹಿತರೆ. ಇದ್ರ ಜೊತೆಗೆ ಸಾಕಷ್ಟು ಇನ್ನೂ ಇದೆ ಹೇಳೋದಕ್ಕೆ ಅಂತಂದ್ರೆ, ಸ್ಟ್ರೆಸ್, ಆಂಗರ್, ಜೊತೆಗೆ ಕೋಪ ಬರುವಂತದ್ದು, ಮತ್ತೆ ತುಂಬಾ ಒಂದು ಏನು ಲೋನ್ಲಿನೆಸ್, ಪ್ಯಾನಿಕ್ ಅಟ್ಯಾಕ್. ಸೊ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿದೆ. ಮುಖ್ಯವಾಗಿ ಏನೆಲ್ಲ ಒಂದು ಮಾನಸಿಕ ಸಮಸ್ಯೆಗಳು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ದೈಹಿಕ ಒಂದು ಪರಿಣಾಮಗಳು ಕೂಡ ಬೀರುತ್ತೆ, ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ನಾವು ನೆಕ್ಸ್ಟ್ ಇದರಿಂದ ಯಾವ ರೀತಿ ನಾವು ರಿಕವರ್ ಆಗ್ಬೋದು, ಯಾವ ರೀತಿ ಹೀಲಿಂಗ್ ಆಗ್ಬೋದು, ಈ ಒಂದು ಮಕ್ಕಳು, ಇನ್ವಿಸಿಬಲ್ ಚೈಲ್ಡ್, ಕಾಣದ ಮಕ್ಕಳು ಈ ರೀತಿ ಏನಾದ್ರೂ ತೊಂದರೆಗೆ ಒಳಗಾಗಿದ್ರೆ ಯಾವ ರೀತಿ ಅವರು ಮಾನಸಿಕವಾಗಿ ಸದೃಢರಾಗಬಹುದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅಕ್ನಾಲೆಡ್ಜ್ ಯುವರ್ ಪೇನ್ ಅಂತಂದ್ರೆ ನಿಮ್ಮ ನೋವನ್ನ ನೀವು ಗುರುತಿಸ್ಬೇಕು, ಒಪ್ಕೊಳ್ಬೇಕು. ನೀವು ಈ ರೀತಿ ವಾತಾವರಣದಲ್ಲಿ ಬೆಳೆದಿದ್ದೀರಿ, ಅದಕ್ಕೆ ನಿಮ್ಗೆ ಈ ರೀತಿಯ ಒಂದು ಸ್ವಭಾವಗಳು ಅಥವಾ ಗುಣಲಕ್ಷಣಗಳು ಬಂದಿದೆ, ಅದು ನಿಮ್ಮ ತಪ್ಪಲ್ಲ. ಇಟ್ ಇಸ್ ನಾಟ್ ಯೋರ್ ಫಾಲ್ಟ್. ಇದು ಜನರೇಷನ್ ಟ್ರಾಮಾ, ತಲೆಮಾರಿನಿಂದ ಬಂದಂತಹ ಒಂದು ಟ್ರಾಮಾ ಅಥವಾ ಆಘಾತಗಳಿಂದ ನೀವು ಈ ರೀತಿ ಒಂದು ಗುಣಲಕ್ಷಣಗಳನ್ನ ಹೊಂದಿದ್ದೀರಿ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬೇಕು. ಯು ಆರ್ ಇಗ್ನೋರ್ಡ್, ನಿಮ್ಮನ್ನ ತಿರಸ್ಕಾರ ಮಾಡಲಾಗಿತ್ತು, ಅದಕ್ಕೆ ನೀವು ಈ ರೀತಿ ಇದ್ದೀರಿ, ಇದು ನಿಮ್ಮ ತಪ್ಪಲ್ಲ ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಪ್ರಾಕ್ಟೀಸ್ ಸೆಲ್ಫ್ ಎಕ್ಸ್ಪ್ರೆಷನ್, ಅಂದ್ರೆ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನ ಕಲಿಬೇಕಾಗತ್ತೆ. ನಿಮ್ಗೆ ಆಗ್ತಾ ಇರುವಂತಹ ನೋವುಗಳು ಅಥವಾ ಸುಖ, ಸಂತೋಷ, ಇದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಕೋಪ ಬರ್ತಾ ಇದ್ರೆ ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ, ಹೇಳ್ಬೇಕಾಗತ್ತೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅನ್ನೋದನ್ನ ನೀವು ಬಾಯಿ ಬಿಟ್ಟು ಹೇಳ್ಬೇಕಾಗತ್ತೆ. ಸೊ ಇದರ ಜೊತೆಗೆ ಜರ್ನಲಿಂಗ್, ಆರ್ಟ್ ಆರ್ ಸ್ಪೀಕಿಂಗ್ ಯೋರ್ ಟ್ರೂತ್, ಇದ್ರ ಜೊತೆಗೆ ಬರವಣಿಗೆ ಮಾಡುವಂತದ್ದು, ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ಬರ್ದಿಡುವಂತದ್ದು. ಇದಕ್ಕೂ ಮುಂಚಿನ ವಿಡಿಯೋನಲ್ಲಿ ನಿಮ್ಗೆ ಹೇಳಿದೀನಿ, ಜರ್ನಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಪ್ರತಿಯೊಬ್ಬರ ಅನಿಸಿಕೆಗಳಿಗೂ ಕೂಡ ಬೆಲೆ ಇರುತ್ತೆ, ಹಾಗೆ ಪ್ರತಿಯೊಬ್ಬರ ಅನಿಸಿಕೆ ಕೂಡ ವಿಭಿನ್ನವಾಗಿರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೀವು ಜರ್ನಲಿಂಗ್ ನಿಮ್ಗೆ ಯಾವ ರೀತಿ ಅನ್ಸಿದೆ, ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವ ರೀತಿ ಅನುಭವ ಆಗಿದೆ, ಇದೆಲ್ಲರಿಗೂ ಏನು ಕಾಣಿಸುವ ರೀತಿಯಲ್ಲಿ ಆಗಿರುವಂತದ್ದಲ್ಲ, ನಿಮ್ಮ ಮನಸ್ಸಿನಲ್ಲಿ ಆಗಿರುವಂತದ್ದು, ನಿಮ್ಮ ಒಂದು ಕುಟುಂಬದಲ್ಲಿ ಆಗಿರುವಂತದ್ದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅಂತ ಏನು ಇಲ್ಲ. ಅದನ್ನ ನೀವು ಜರ್ನಲಿಂಗ್ ಮಾಡುವ ಮುಖಾಂತರ ನಿಮ್ಮ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತದ್ದಾಗಿರ್ಬಹುದು. ಇದರ ಜೊತೆಗೆ ಆರ್ಟ್ ಅಂದ್ರೆ ಏನು, ಪೇಂಟಿಂಗ್ ಆಗಿರ್ಬಹುದು, ಅಥವಾ ಡ್ಯಾನ್ಸ್ ಆಗಿರ್ಬಹುದು, ಅಥವಾ ಮ್ಯೂಸಿಕ್ ಕೇಳುವಂತದ್ದಾಗಿರ್ಬಹುದು, ಇದರಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಇದರ ಜೊತೆಗೆ ಏನ್ ಮಾಡ್ಬೇಕು, ಸ್ಪೀಕಿಂಗ್ ಯೋರ್ ಟ್ರೂತ್, ನಿಮ್ಮ ಒಂದು ಸತ್ಯವನ್ನ ನೀವು ಮಾತಾಡೋದಕ್ಕೆ ಪ್ರಾರಂಭಿಸಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸೆಲ್ಫ್ ಡಿಸ್ಕವರಿ ತರ ನೀವು ಯಾರು ಅನ್ನೋದು ನಿಮ್ಗೆ ಮನವರಿಕೆ ಆಗುತ್ತೆ. ಇದರ ಜೊತೆಗೆ ಬಿಲ್ಡ್ ಬೌಂಡ್ರೀಸ್ ಅಂಡ್ ಲರ್ನ್ ದಟ್ ಯುವರ್ ನೀಡ್ಸ್ ಮ್ಯಾಟರ್, ಅಂದ್ರೆ ಒಂದು ಏನು ಬೌಂಡ್ರಿಗಳನ್ನ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಎಲ್ಲರ ಹತ್ರನೂ ನೀವು ಒಂದೇ ರೀತಿ ಇರುವಂತದ್ದು ಅಥವಾ ಜನರನ್ನ ಮೆಚ್ಚುಗೆ ಪಡಿಸುವಂತದ್ದು ಈ ರೀತಿ ಮಾಡ್ತಾ ಇದ್ರೆ ಅದರಿಂದ ಏನಾಗುತ್ತೆ, ನಿಮ್ಮನ್ನ ದುರುಪಯೋಗ ಮಾಡ್ಕೊಳ್ತಾರೆ ಜನ.
ಬೌಂಡ್ರಿನ ಸೆಟ್ ಮಾಡ್ಬೇಕಾಗುತ್ತೆ, ಗಡಿಗಳನ್ನ ಹಾಕೊಳ್ಬೇಕು. ಅಂತಂದ್ರೆ ನೀವು ಎಲ್ಲರನ್ನು ಮೆಚ್ಚಿಸ್ತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಒಂದು ಅಗತ್ಯಗಳು ಕೂಡ ತುಂಬಾನೇ ಮುಖ್ಯ ಅನ್ನೋದನ್ನ ನೀವು ಕಲ್ತ್ಕೊಳ್ಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಲರ್ನ್ ದಟ್ ಯೋರ್ ನೀಡ್ಸ್ ಮ್ಯಾಟರ್. ಅಂದ್ರೆ ನಿಮ್ಮ ಒಂದು ಬೇಕು ಬೇಡಗಳು ಕೂಡ ಬಹಳ ಮುಖ್ಯ. ನಿಮ್ಮ ಒಂದು ಮಾನಸಿಕ ಒಂದು ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ನಿಮ್ಮ ಒಂದು ಮಾನಸಿಕ ಆರೋಗ್ಯ ಕೂಡ ತುಂಬಾನೇ ಮುಖ್ಯ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ರೀಪೇರೆಂಟ್ ಯೋರ್ ಇನ್ನರ್ ಚೈಲ್ಡ್. ಗಿವ್ ಯೋರ್ ಸೆಲ್ಫ್ ದ ಲವ್ ಯು ನೆವರ್ ರಿಸೀವ್ಡ್. ಅಂದ್ರೆ ನೀವು ಬಯಸಿದ ಒಂದು ಪ್ರೀತಿ ನಿಮ್ಗೆ ಸಿಗ್ಲೇ ಇಲ್ಲ ಅಂದಾಗ ನಿಮ್ಗೆ ನೀವೇ ಆ ಪ್ರೀತಿನ ಕೊಡ್ಬೇಕಾಗತ್ತೆ. ರೀಪೇರೆಂಟ್ ಯೋರ್ ಇನ್ನರ್ ಚೈಲ್ಡ್ ಅಂದ್ರೆ ನಿಮ್ಮ ಒಂದು ಮನಸ್ಸಿನ ಒಳಗೆ, ನಿಮ್ಮ ಒಂದು ಆತ್ಮದ ಒಳಗಡೆ ಒಂದು ಸಣ್ಣ ಮಗು ಇರುತ್ತೆ, ಆ ಒಂದು ಮಗುಗೆ ನೀವೇ ಒಂದು ಪೋಷಕರಾಗಬೇಕು. ರೀಪೇರೆಂಟ್ ಯೋರ್ ಇನ್ನರ್ ಚೈಲ್ಡ್ ಅಂತ ಹೇಳಿ. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಗೊಂದಲತೆಗಳು ಕಮ್ಮಿ ಆಗುತ್ತೆ, ಮಾನಸಿಕ ಆರೋಗ್ಯ ಹೆಚ್ಚಾಗುತ್ತೆ. ಆಯ್ತಾ? ಗಿವ್ ಯೋರ್ ಸೆಲ್ಫ್ ದ ಲವ್ ಯು ನೆವರ್ ರಿಸೀವ್ಡ್. ನಿಮ್ಗೆ ಯಾವತ್ತೂ ಸಿಗದೆ ಇದ್ದಂತಹ ಪ್ರೀತಿ ನಿಮ್ಗೆ ನೀವೇ ಕೊಡ್ಬೇಕಾಗತ್ತೆ. ಅಂತ ಅಂದ್ರೆ ನಿಮ್ಗೆ ಪ್ರೀತಿ ಸಿಕ್ಕಿದೆ ಅಂತ ಅನ್ಕೊಂಡಿರ್ತೀರಿ, ಬಟ್ ಅದು ನಿಜವಾದಂತಹ ಪ್ರೀತಿ ಆಗಿರೋದಿಲ್ಲ. ನಿಮ್ಮ ಪ್ರೀತಿ ನಿಮ್ಮ ಒಳಗಡೆನೆ ನೀವು ಕಂಡುಕೊಳ್ಬೇಕಾಗತ್ತೆ. ಈಗ ನಿಮ್ಗೆ ಕಾಣದ ಮಗು ಅಥವಾ ಇನ್ವಿಸಿಬಲ್ ಚೈಲ್ಡ್ ಅಂತ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ ಅಲ್ವಾ ಸ್ನೇಹಿತರೆ? ಹಾಗೆ ಅದ್ರ ಜೊತೆಗೆ ಇನ್ವಿಸಿಬಲ್ ಚೈಲ್ಡ್ ಯಾಕೆ ಸೃಷ್ಟಿ ಆಗ್ತಾರೆ ಈ ಒಂದು ಕುಟುಂಬದಲ್ಲಿ ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಹಾಗೆ ಇದರಿಂದ ಆಗುವಂತಹ ಮಾನಸಿಕ ಪರಿಣಾಮಗಳನ್ನ ತಿಳ್ಕೊಂಡಿದ್ದೀರಿ. ಜೊತೆಗೆ ಹೀಲಿಂಗ್ ಅಂಡ್ ರಿಕವರಿ, ಯಾವ ರೀತಿ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಬಹುದು, ನಿಮ್ಮನ್ನ ನೀವು ಯಾವ ರೀತಿ ಕಂಡುಕೊಳ್ಬಹುದು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಿ. ಇದರ ಜೊತೆಗೆ ಕೊನೆಯದಾಗಿ ನೀವು ಕೂಡ ಏನಾದ್ರೂ ಇನ್ವಿಸಿಬಲ್ ಚೈಲ್ಡ್ ಅಥವಾ ಈ ಒಂದು ಕಾಣದ ಒಂದು ಮಗು ಆಗಿದ್ರೆ ನಿಮ್ಮ ಕಥೆ ಕೂಡ ಮುಖ್ಯ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮ ಧ್ವನಿ ಕೂಡ ಮುಖ್ಯ ಅನ್ನೋದನ್ನ ಅರಿತುಕೊಳ್ಬೇಕಾಗುತ್ತೆ. ನೀವು ಪ್ರೀತಿ ಮತ್ತೆ ಗೌರವಕ್ಕೆ ಅರ್ಹರು ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ನೀವು ನಿಮ್ಮನ್ನ ನೋಡಿಕೊಳ್ಳುವ ಕ್ಷಣದಿಂದಲೇ ಚೇತರಿಕೆ ಶುರು ಆಗುತ್ತೆ. ಅಂತಂದ್ರೆ ನಿಮ್ಮನ್ನ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ತಿರಲ್ಲ, ಆ ಕ್ಷಣದಿಂದಾನೇ ಈ ಒಂದು ಚೇತರಿಕೆ ಅಥವಾ ಹೀಲಿಂಗ್ ಅನ್ನೋದು ಪ್ರಾರಂಭ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಇಫ್ ಯು ಗ್ರೂ ಅಪ್ ಆಸ್ ಅ ಇನ್ವಿಸಿಬಲ್ ಚೈಲ್ಡ್, ರಿಮೆಂಬರ್ ದಿಸ್, ಯುವರ್ ಸ್ಟೋರಿ ಆಲ್ಸೋ ಮ್ಯಾಟರ್ಸ್, ಯುವರ್ ವಾಯ್ಸ್ ಮ್ಯಾಟರ್ಸ್, and you are worthy of love and respect. Healing begins the moment you start seeing yourself. ನಿಮ್ಮನ್ನ ನೀವು ಯಾವಾಗ ಕಂಡ್ಕೊಳ್ತೀರಿ, ನಿಮ್ಮನ್ನ ನೀವು ಯಾವಾಗ ನೋಡೋದಕ್ಕೆ ಶುರು ಮಾಡ್ತೀರಿ, ನಿಮ್ಮ ಆತ್ಮಕ್ಕೆ ಯಾವಾಗ ನೀವು ಬೆಲೆ ಕೊಡೋದಕ್ಕೆ ಪ್ರಾರಂಭಿಸ್ತೀರಿ, ಆ ಕ್ಷಣದಿಂದಲೇ ಹೀಲಿಂಗ್ ಅನ್ನೋದು ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಉಪಯೋಗ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿದಿರಿ ಅಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ನಿಮ್ಮಲ್ಲಿ ಒಂದು ಬೆಳಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಬನ್ನಿ, ಸಾಕಷ್ಟು ಆತ್ಮಬಲವನ್ನ ಹೆಚ್ಚಿಸ್ಕೊಳ್ಳಿ, ನಿಮ್ಮನ್ನ ನೀವು ಕಂಡುಕೊಳ್ಳಿ. ಹಾಗೆ ಮಾನಸಿಕವಾದ ಆರೋಗ್ಯದ ಕಡೆ ಕೂಡ ಬಹಳಷ್ಟು ನೀವು ಗಮನ ಕೊಡ್ಬೇಕು. ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ಇದೇ ರೀತಿ ಹೆಚ್ಚು ಹೆಚ್ಚು ನಾರ್ಸಿಸಿಸಂ ರಿಕವರಿ ಬಗ್ಗೆ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ಗಳು ಬರುತ್ತೆ. ಹಾಗೆ ವಿಡಿಯೋಸ್ ನ ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ, ಹಾಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಇದರಿಂದ ನನಗೂ ಕೂಡ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ, ಇನ್ನಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.